ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 71. ಮೌನವಾಗಿ ಎಷ್ಟು ಹೊತ್ತು ಕಳೆದರೋ ಏನೋ. ಪುಟ್ಟಣಿ ನಮಗೋಸ್ಕರ ಕಾಯ್ತಾ ಇರ್ತಾಳೆ. ಮನೆಗೆ ಹೋಗೋಣವಾ? ಮೌನ ಮುರಿದಳು ಖ್ಯಾತಿ. ಮಗಳ ಹೆಸರು ಕೇಳಿದವ ಮತ್ತೇನೂ ಯೋಚಿಸದೆ ಸರಿ ಎಂಬಂತೆ ತಲೆ ಅಡಿಸಿದವ ನೇರ ತನ್ನ ಬೈಕೇರಿದ. ಅವಳು ಬೈಕೇರಿದ ನಂತರ ಮನೆಯ ದಾರಿ ಹಿಡಿದ. ಅದ್ರತ್ ಹಾಗೂ ಖ್ಯಾತಿಯನ್ನು ಕಂಡು ಮುಖ ತಿರುಗಿಸಿ ಕುಳಿತಳು ಆಜ್ಞಾ. ನಮ್ಮ ಪುಟ್ಟಣಿಗೆ ಯಾಕೆ ಕೋಪ ಬಂದಿದೆ? ಅವಳ ಮುಂದೆ ಮಂಡಿಯೂರಿ ಕುಳಿತ ಖ್ಯಾತಿ ಗಲ್ಲದ ಮೇಲೆ ಬೆರಳಿಟ್ಟು ಯೋಚಿಸುವಂತೆ ನುಡಿದಳು. ಅವಳ ಇನ್ನೊಂದು ಬದಿಯಲ್ಲಿ ಮಂಡಿಯೂರಿ ಕುಳಿತ ಅದ್ರತ್. ನನ್ನ ಮಗಳು ಗುಡ್ ಗರ್ಲ್, ಅವಳು ಹಾಗೆಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಲ್ವಾ ಎಂದಾಗ, ನನಗೆ ತುಂಬ ಕೋಪ ಬಂದಿದೆ, ನಿಮ್ಮಿಬ್ಬರ ಜೊತೆ ನಾನು ಎಂದವಳೇ ಅಲ್ಲಿಂದ ಕೋಣೆಗೆ ಓಡಿದಳು. ಅವಳನ್ನು ಬಿಟ್ಟು ನೀವಿಬ್ಬರೇ ಹೊರಗಡೆ ಹೋಗಿದ್ದು ಕೋಪ ಬಂದಿದೆ ಅವಳಿಗೆ. ಸುಮಂಗಲರವರು ನುಡಿದಾಗ ಇಬ್ಬರು ತಮ್ಮ ಕೋಣೆಯತ್ತ ಓಡಿದರು. ಮಂಚದಲ್ಲಿ ಬೋರಲಾಗಿ ಮಲಗಿದ್ದಳು ಮುದ್ದು ಆಜ್ಞಾ. ಅವಳ ಇಬ್ಬದಿಗಳಲ್ಲಿ ಅವಳಂತೆ ಮಲಗಿದರು ಅದ್ರತ್ ಮತ್ತು ಖ್ಯಾತಿ. ನಾನು ಹೇಳ್ದೆ ತಾನೆ ನಿಂಗೆ ಪುಟಾಣಿನ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ. ಹುಸಿ ಕೋಪ ನಟಿಸಿ ಅದ್ರತ್ ಬಳಿ ನುಡಿದವಳು. ಪುಟಾಣಿ, ನಾನಿನ್ನನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ನಿಮ್ಮ ಪಪ್ಪಂಗೆ ಹೇಳಿದ್ದೆ ಪುಟ್ಟ. ಅವನೇ ನನ್ನ ಮಾತು ಕೇಳಲಿಲ್ಲ. ಪಪ್ಪನ ಜೊತೆ ಮಾತಾಡಬೇಡ ಪುಟಾಣಿ, ಆದರೆ ಈ ಮಮ್ಮಿ ಪಾಪ ಅಲ್ವಾ, ಮಮ್ಮಿ ಜೊತೆ ಮಾತಾಡಲ್ವಾ ಎಂದು ಮುದ್ದಾಗಿ ಹೇಳಿದಾಗ, ಐ ಲವ್ ಯು ಮಮ್ಮಿ ಎಂದು ಅವಳ ಕೊರಳು ಬಳಸಿದಳು ಆಜ್ಞಾ. ಖ್ಯಾತಿ ಅದ್ರತ್ನತ್ತ ನೋಡಿ ಇಲ್ಲದ ಕಾಲರೇರಿಸಿ ಹೇಗೆ ಎಂಬಂತೆ ಹುಬ್ಬೇರಿಸಿದರೆ, ನಿನ್ನ ಮಮ್ಮಿ ಸುಳ್ಳು ಹೇಳ್ತಿದ್ದಾಳೆ ಪಾಪು, ಅವಳೇ ಹೇಳಿದ್ದು ನಿನ್ನನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಎಂದವನ ಮಾತಿಗೆ ಖ್ಯಾತಿಯಿಂದ ದೂರ ಸರಿದು ಅದ್ರತ್ನ ಕೊರಳು ತಪ್ಪಿದವಳು. ಸಾರಿ ಪಪ್ಪ, ಐ ಲವ್ ಯು ಎಂದವಳೆ ಐ ಹೇಟ್ ಯು ಮಮ್ಮಿ ಎಂದಳು ಖ್ಯಾತಿಗೆ. ಕಣ್ಣಲ್ಲೇ ಖ್ಯಾತಿಯನ್ನು ಕೆಣಕಿದ ಅದ್ರತ್. ಪುಟಾಣಿ, ಬೈಕ್ ರೈಡ್ ಮಾಡ್ತಿದ್ದದು ನಿನ್ನ ಪಪ್ಪ ತಾನೆ? ನಿನ್ನನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ ಇದ್ದಿದ್ರೆ ನೀನು ಬೈಕ್ ಹತ್ತೋ ತನಕ ವೆಯ್ಟ್ ಮಾಡ್ತಿದ್ದ ಅಲ್ವಾ? ಖ್ಯಾತಿ ಎಂದಾಗ ಅದ್ರತ್ನಿಂದ ದೂರ ಸರಿದವಳು ಒಮ್ಮೆ ಅದ್ರತ್ ಮತ್ತೊಮ್ಮೆ ಖ್ಯಾತಿಯನ್ನು ಬದಲಿಸಿ ನೋಡಿದವಳು. ಇಬ್ಬರು ಸುಳ್ಳು ಹೇಳ್ತಿದ್ದೀರಾ, ನನಗೆ ನಮ್ಮ ಮನೆಗೆ ಹೋಗಬೇಕು. ನಾನು ಅಜ್ಜಿ ತಾತನ ಜೊತೆ ಮನೆಗೆ ಹೋಗ್ತೀನಿ, ಚೋಟು ಅಣ್ಣನ ಜೊತೆ ಆಟ ಆಡ್ತೀನಿ ಎಂದವಳು ಹೊರಗೆ ಓಡಿದರೆ ಅದ್ರತ್ ಅವಳ ಹಿಂದೆಯೇ ಓಡಿದ. ಆಜ್ಞಾ ಚೋಟು ಅಣ್ಣ ಎಂದದ್ದೇ ತಮ್ಮನ ನೆನಪಾಗಿ ಅಳು ಬಂದಿತ್ತು ಖ್ಯಾತಿಗೆ. ಅವನು ಪುಟ್ಟ ಮಗುವಿದ್ದಾಗಿನಿಂದ ಅವನ ಜೊತೆಗಿನ ಒಡನಾಟ ಬಾಂಧವ್ಯ ಒಂದೊಂದಾಗಿಯೇ ಕಣ್ಣ ಮುಂದೆ ಬಂತು. ಐ ಮಿಸ್ ಯು ಸೋ ಮಚ್ ಕಣೋ ಪುಟ್ಟರಾಜ್ಕುಮಾರ. ಇಲ್ಲಿ ನಾನು ಒಂಟಿ, ನನ್ನ ನೋವು ಕೇಳೋರು, ನನಗೆ ಸಮಾಧಾನ ಮಾಡೋರು ಯಾರೂ ಇಲ್ಲ, ನಂಗೆ ಯಾರೂ ಇಲ್ಲ ಎಂದುಕೊಂಡವಳೆ ಅತ್ತು ಸುಸ್ತಾಗಿ ಅಲ್ಲೇ ಪ್ರಜ್ಞೆ ತಪ್ಪಿದಳು. ಆಜ್ಞಾಳನ್ನು ಎತ್ತಿಕೊಂಡು ತನ್ನ ಬೈಕಿನಲ್ಲಿ ಕೂರಿಸಿದವ ಅವಳ ಜೊತೆ ಸುತ್ತಾಡಿ ಅವಳನ್ನು ರಮಿಸಿ ಮನೆಗೆ ಕರೆತಂದಿದ್ದ. ಮಮ್ಮಿ ಮಮ್ಮಿ ಸಂತೋಷದಿಂದ ಕುಣಿದಾಡುತ್ತಾ ಕೋಣೆಗೆ ಬಂದವಳು ಇಹದ ಪರಿವೇ ಇಲ್ಲದೆ ಮಲಗಿದ್ದವಳನ್ನು ಕಂಡು, ಪಪ್ಪ ಮಮ್ಮಿ ಮಲಗಿದ್ದಾರೆ ಎಂದಾಗ ಖ್ಯಾತಿಯತ್ತ ನೋಡಿದ ಅದ್ರತ್ಗೆ ಏನೋ ಅನುಮಾನ ಬಂದು, ಖ್ಯಾತಿ ಖ್ಯಾತಿ ಎಂದು ಅವಳನ್ನು ಎಬ್ಬಿಸಲು ಯತ್ನಿಸಿದ. ಅವಳು ಏಳದೇ ಇದ್ದಾಗ ಅವಳ ಮುಖಕ್ಕೆ ನೀರು ಚಿಮುಕಿಸಿದ. ಕಣ್ತೆರೆದವಳು ಅದ್ರತ್ನ ನೋಡಿ ಮುಖ ತಿರುಗಿಸಿದಳು. ಇವಳಿಗೇನಾಯಿತು ಎಂದುಕೊಂಡವ ಆಜ್ಞಾ ಹೇಳಿದ ಮಾತುಗಳು ನೆನಪಿಗೆ ಬಂದಾಗ, ತಮ್ಮನ ನೆನಪಾಗಿ ಅತ್ತಿದ್ಲು ಅನಿಸುತ್ತೆ ಎಂದುಕೊಂಡನೇ ಹೊರತು ಅವಳನ್ನು ಸಂತೈಸುವ ಗೋಜಿಗೆ ಹೋಗಲಿಲ್ಲ. ಮಮ್ಮಿ ಎಂದು ಅವಳ ಬಳಿ ಬಂದ ಆಜ್ಞಾ, ಏನಾಯಿತು ಮಮ್ಮಿ ನಿಂಗೆ ಎಂದು ಅಕ್ಕರೆಯಿಂದ ಕೇಳಿದಾಗ, ಏನಿಲ್ಲ ಪುಟಾಣಿ ಎಂದಳು ಎತ್ತಲೋ ನೋಡುತ್ತಾ. ಮಮ್ಮಿ ಇಲ್ಲಿ ನೋಡು, ನಾನು ಮಾಡಿದ ಹೊಸ ಡ್ರಾಯಿಂಗ್ ಎಂದಾಗ, ಪ್ಲೀಸ್ ಪುಟಾಣಿ ನನಗೆ ಸ್ವಲ್ಪ ಹೊತ್ತು ಒಬ್ಬಳೇ ಇರಬೇಕು ಎಂದಳು ಮೃದುವಾಗಿ. ಓಕೆ ಮಮ್ಮಿ, ಈ ಡ್ರಾಯಿಂಗ್ ನೋಡು, ಆಮೇಲೆ ಹೋಗ್ತೀನಿ ನಾನು ಎಂದವಳು ಡ್ರಾಯಿಂಗ್ ಬುಕ್ ಅವಳ ಮುಂದೆ ಹಿಡಿದಾಗ, ನಿಂಗೆ ಒಂದು ಸಾರಿ ಹೇಳಿದರೆ ಅರ್ಥ ಆಗಲ್ವಾ ಪುಟಾಣಿ, ನಂಗೆ ಡಿಸ್ಟರ್ಬ್ ಮಾಡಬೇಡ ಅಸಮಾಧಾನದಿಂದ ಚೀಟಿದವಳು ಡ್ರಾಯಿಂಗ್ ಬುಕ್ ದೂರ ಎಸೆದಾಗ, ತನ್ನ ಬಳಿ ಮೊದಲ ಸಾರಿ ದನಿಯೇರಿಸಿ ಮಾತನಾಡಿದವಳ ಪರಿಗೆ ಭಯ ಹಾಗೂ ತನ್ನ ನೆಚ್ಚಿನ ಪುಸ್ತಕವನ್ನು ಅವಳು ಎಸೆದ ಬೇಸರಕ್ಕೆ ಜೋರಾಗಿ ಅತ್ತಳು ಆಜ್ಞಾ. ಮಗಳ ಅಳು ಸಹಿಸದಾದವ ಡ್ರಾಯಿಂಗ್ ಬುಕ್ನ ಮಗಳ ಕೈಗಿಟ್ಟು, ಪಾಪು ಅಜ್ಜಿ ಜೊತೆ ಇರು, ಪಪ್ಪ ಈಗ ಬಂದೆ ಎಂದು ಮಗಳಿಗೆ ಹೇಳಿದವ ಆಜ್ಞಾ ಅಲ್ಲಿಂದ ಹೋದೊಡನೆ
ಖ್ಯಾತಿಯ ಕೆನ್ನೆಗೆ ಚಟೀರೆಂದು ಬಾರಿಸಿದ. ನಂಗೆ ಹೊಡೆಯೋಕೆ ನಿಂಗೆ ಅಧಿಕಾರ ಕೊಟ್ಟವರು ಯಾರು ಎಂದವಳು ಉದ್ವೇಗದಿಂದ ಪ್ರಶ್ನಿಸಿದರೆ, ನಿಂಗೆ ತಾಳಿ ಕಟ್ಟಿರೋ ಗಂಡ, ನಿಂಗೆ ಹೊಡೆಯೋ ಅಧಿಕಾರ ಇದೆ ನನಗೆ ಎಂದವ ಮತ್ತೊಂದು ಕೆನ್ನೆಗೂ ಬಾರಿಸಿದ. ನನ್ನ ಮಗಳಿಗೆ ಯಾರಾದರೂ ನೋವು ಕೊಟ್ಟರೆ ನಾನದನ್ನು ಸಹಿಸಲ್ಲ, ಕ್ಷಮಿಸೋದೂ ಇಲ್ಲ ಎಂದವನಿಗೆ ಐ ಹೇಟ್ ಯು ಎಂದು ಸೀರಿದವಳು, ನಿನ್ನ ಮಗಳಿಗೆ ನೋವಾದರೆ ಸಹಿಸದ ನೀನು ಇನ್ನೊಬ್ಬರ ಮಗಳಿಗೆ ನೋವು ಕೊಡಬಹುದು ಅಲ್ವಾ, ನನ್ನನ್ನು ನನ್ನವರಿಂದ ದೂರ ಮಾಡಬಹುದು ಅಲ್ವಾ ಎಂದು ಪ್ರಶ್ನಿಸಿದಳು. ನಮ್ಮವರು ನಮ್ಮಿಂದ ದೂರವಾದಾಗ ಆ ನೋವು ಹೇಗಿರುತ್ತೆ ಅಂತ ನಿಂಗೂ ತಿಳಿಬೇಕು ಅಂತಾನೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು. ವ್ಯಂಗ್ಯ ನಗು ಬೀರಿ ನುಡಿದವನ ಕೊರಳ ಪಟ್ಟಿ ಹಿಡಿದವಳು, ಅಂದರೆ ಇದೆಲ್ಲ ಬೇಕಂತಲೇ ಮಾಡಿದ್ದ, ನಿಂಗಿದ್ರಿಂದ ಏನು ಲಾಭ ಹೇಳೋ ದುಷ್ಟ ಎಂದು ಅವನ ಕೆನ್ನೆಗೆ ಬಾರಿಸಿದಳು. ತನ್ನ ಕೆನ್ನೆಯ ಮೇಲೆ ಕೈಯಿಟ್ಟವ, ನಿನ್ನಿಂದ, ನಿನ್ನೊಬ್ಬಳ ಕಾರಣದಿಂದ ನನ್ನ ಪಾಪು ಹೆತ್ತಮ್ಮನನ್ನು ಕಳ್ಕೊಂಡ್ಳು. ನಮ್ಮವರು ನಮ್ಮಿಂದ ದೂರವಾಗುವ ಆ ನೋವು ಹೇಗಿರುತ್ತೆ ಅಂತ ನಿಂಗೂ ತಿಳಿಬೇಕಲ್ವಾ ಮಿಸ್ ಖ್ಯಾತಿ ಗೋಪಿನಾಥ್ ಎಂದವನ ಮಾತಿನ ಧಾಟಿಗೆ, ನಾನು ಮಿಸ್ ಖ್ಯಾತಿ ಗೋಪಿನಾಥ್ ಅಲ್ಲ, ಈಗ ಮಿಸ್ಟರ್ ಅದ್ರಿತ್ ದೇವ್. ಪುಟಾಣಿ ಅವಳ ಅಮ್ಮನನ್ನು ಕಳ್ಕೊಳ್ಳೋದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ನನ್ನ ಮೇಲೆ ಇಲ್ಲದ ಆರೋಪ ಹೊರಿಸ್ತಿದ್ಯಾ? ಅವಳ ಅಮ್ಮ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಎಂದು ಅವನ ಮಾತಿನ ಅರ್ಥ ತಿಳಿಯದೆ ಪ್ರಶ್ನಿಸಿದಳು. ನಿಂಗೆ ಗೊತ್ತು ಅವಳು ಯಾರು ಅಂತ, ನೀನವಳನ್ನು ನೋಡಿದ್ಯಾ? ಅವಳು ನಮ್ಮೆಲ್ಲರ ಜೀವ ಆಗಿದ್ಲು, ಈಗ ನಮ್ಮಿಂದ ತುಂಬ ದೂರ ಇದ್ದಾಳೆ. ವೇದನೆಯಿಂದ ನುಡಿದವ, ನಿನ್ನನ್ನು ಪ್ರೀತಿಸಿದ ತಪ್ಪಿಗೆ ನಿನ್ನನ್ನು ಜೀವಂತವಾಗಿ ಬಿಟ್ಟಿದ್ದೇನೆ. ನನ್ನ ಮಗಳಿಗೆ ಜೀವನ ಪೂರ್ತಿ ಅಮ್ಮನಾಗಿರು. ನಿನ್ನವರನ್ನು ಇನ್ಯಾವತ್ತೂ ಭೇಟಿಯಾಗಲಾರೆ ನೀನು, ಅದೇ ನಿನ್ನ ತಪ್ಪಿಗಿರುವ ಶಿಕ್ಷೆ ಗಡುಸಾಗಿ ನುಡಿದವ ಅವಳನ್ನು ಮಂಚದತ್ತ ತಳ್ಳಿ ಅಲ್ಲಿಂದ ಹೊರ ನಡೆದರೆ ಅವನ ಕೆನ್ನೆಗೆ ಬಾರಿಸಿದರು ಸುಮಂಗಲಾರವರು. ಖ್ಯಾತಿಯ ಜೊತೆಗಿನ ಅವನ ವರ್ತನೆಯನ್ನು ಕಂಡವರಿಗೆ ಮೊಮ್ಮಗನ ಮೇಲೆ ಕೋಪ ಉಕ್ಕಿತು. ಅಜ್ಜಿ, ಹೆಣ್ಮಗು ಮೇಲೆ ಕೈ ಮಾಡ್ತೀಯಾ? ನೀನು ನಮ್ಮ ದೇವು ಅಲ್ಲ, ತುಂಬ ಬದಲಾಗಿದೆಯಾ ನೀನು. ಕೋಪ ಮಿಶ್ರಿತ ದುಃಖದಿಂದ ನುಡಿದವರು ಅಲ್ಲಿಂದ ಹೊರಟು ಹೋದರೆ, ಪರಿಸ್ಥಿತಿ ನನ್ನನ್ನು ಈ ಥರ ಮಾಡಿಸಿದೆ ಅಜ್ಜಿ ಎಂದುಕೊಂಡವ ತನ್ನ ಮಗಳನ್ನರಸಿ ಸುಮಂಗಲಾರವರ ಕೋಣೆಯತ್ತ ಹೊರಟ. ಪುಟಾಣಿ ಅಮ್ಮನ ಸಾವಿಗೆ ನಾನು ಹೇಗೆ ಕಾರಣ ಆಗ್ತೀನಿ? ಮತ್ತೆ ಏನಂದ ಅವನು? ನನ್ನನ್ನು ಪ್ರೀತಿಸಿದ ತಪ್ಪಿಗೆ ನನ್ನನ್ನು ಜೀವಂತವಾಗಿ ಬಿಟ್ಟಿದ್ದಾನ? ನನ್ನನ್ನು ಯಾವಾಗ ಪ್ರೀತಿಸಿದ ಇವ? ಪ್ರೀತಿಸಿದ್ದು ನಿಜವಾದರೆ ಪುಟಾಣಿ ಅಮ್ಮನನ್ನು ಯಾಕೆ ಮದುವೆ ಆಗ್ತಿದ್ದ? ಅವನು ಹೇಳಿದ ಮಾತುಗಳನ್ನು ಅರಗಿಸಿಕೊಳ್ಳಲಾಗದೆ ಶಿಲೆಯಂತೆ ಕುಳಿತಿದ್ದಳು ಖ್ಯಾತಿ. ಅಕ್ಕನನ್ನು ಕಾಣದ ನೋವಿನಲ್ಲಿ ಹುಡುಗನಿಗೆ ಜ್ವರ ಬಂದು ಪ್ರಜ್ಞೆ ತಪ್ಪಿತು. ಅವನನ್ನು ಆಸ್ಪತ್ರೆಗೆ ದಾಖಲಿಸಿದರೂ ಹುಡುಗನಿನ್ನೂ ಕಣ್ಣು ಬಿಟ್ಟಿರಲಿಲ್ಲ. ಪಾಪು ಅಕ್ಕ ಎಂದು ಕನವರಿಸುತ್ತಿದ್ದ ಅದ್ವಿಕ್. ಅದ್ರತ್ಗೆ ಕಾಲ್ ಮಾಡಿ ಖ್ಯಾತಿನ ಕರ್ಕೊಂಡು ಬರೋದಕ್ಕೆ ಹೇಳ್ತೀನಿ, ಸಾಕು ಅವಳ ಅಜ್ಞಾತವಾಸ ಎಂದು ಗೋಪಿನಾಥ್ರವರು ಹೇಳಿದಾಗ, ರೀ, ಬಂಗಾರಿ ಜೀವ ಅಪಾಯದಲ್ಲಿದೆ, ಪರಿಸ್ಥಿತಿ ಗೊತ್ತಿದ್ದು ಅವಳನ್ನಿಲ್ಲಿಗೆ ಬರೋದಕ್ಕೆ ಹೇಳೋದು ತಪ್ಪು ಎಂದರು ಆಶಾರವರು. ಆಶಾ, ನಮ್ಮ ಮಗ ಅಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಾನೆ. ಖ್ಯಾತಿ ಬರೋ ತನಕ ಅವನು ಹುಷಾರಾಗಲ್ಲ. ಡಾಕ್ಟರ್ ಹೇಳಿದನ್ನು ನೀನು ಕೇಳಿಸ್ಕೊಂಡೆ ತಾನೆ? ನನಗೆ ನನ್ನ ಮಗನ ಜೀವ ಕೂಡ ಮುಖ್ಯ. ಖ್ಯಾತಿ ಈಗ ಬರಲೇಬೇಕು. ಅವಳ ಜೀವಕ್ಕೆ ಅಪಾಯವಾಗದಂತೆ ನಾನೇ ನೋಡ್ಕೋತೀನಿ ಎಂದರು ಗೋಪಿನಾಥ್ರವರು. ಪಾಪ, ಅಂದರೆ ಅಕ್ಕನ ಜೀವಕ್ಕೆ ಅಪಾಯ ಅಂತ ಅವಳನ್ನು ದೂರ ಕಳಿಸಿದ್ದೀರಾ? ಅವರ ಮಾತನ್ನು ಕೇಳಿಸಿಕೊಂಡ ಸ್ತುತಿ ನುಡಿಯಲು ಗಂಡ ಹೆಂಡತಿ ಇಬ್ಬರು ಮುಖ ನೋಡಿಕೊಂಡರು. ಹೇಳಿ ಪಪ್ಪ, ಇಬ್ಬರೂ ಸೇರಿ ನಮ್ಮಿಂದ ಯಾವ ವಿಷಯನ ಮುಚ್ಚಿಡ್ತಿದ್ದೀರಿ? ಅಕ್ಕ ಇಲ್ಲಿ ಎಂದು ತಂದೆಯ ಮುಂದೆ ಕೈಕಟ್ಟಿ ನಿಂತು ಪ್ರಶ್ನಿಸಿದಳು ಸ್ತುತಿ. ಈಗವರಿಗೆ ಸತ್ಯ ತಿಳಿಸದೆ ಬೇರೆ ದಾರಿ ಇರಲಿಲ್ಲ. ನಡೆದ ವಿಷಯವನ್ನು ತಿಳಿಸಿದವರೇ, ಅವಳು ಇಲ್ಲಿದ್ದರೆ ಅವಳಿಗೆ ಅಪಾಯ ಅಂತ ಅದ್ರತ್ ಅವಳನ್ನು ಕರ್ಕೊಂಡು ಹೋಗಿದ್ದಾನೆ ಎಂದರು. ಬಟ್ ಯಾವ ಊರು ಎಂದು ಕೇಳಿದ ಸ್ತುತಿಗೆ, ಅದು ನಮಗೂ ಗೊತ್ತಿಲ್ಲ ಪುಟ್ಟ. ನಾವು ಕಾಲ್ ಮಾಡಿದರೆ ನಂಬರ್ ಟ್ರ್ಯಾಕ್ ಮಾಡ್ತಾರೆ ಅವರು ಅಂತ ಎಲ್ಲರ ಮೊಬೈಲನ್ನು ಇಲ್ಲಿರುವ ಅವನ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ. ಅವನು ಯಾವಾಗಲೋ ಒಮ್ಮೆ ಕರೆ ಮಾಡಿ ಬಂಗಾರಿಯ ಬಗ್ಗೆ ತಿಳಿಸ್ತಾನೆ ಎಂದರು ಆಶಾರವರು. ಮಮ್ಮಿ, ಅಕ್ಕ ನಿಮ್ಮ ಜೊತೆ ಮಾತಾಡಿದಾಳಾ ಎಂದು ಅನುಮಾನದಿಂದ ಕೇಳಿದವಳಿಗೆ, ಇಲ್ಲ ಪುಟ್ಟ, ಬೇಸರದಿಂದ ನುಡಿದರು ಆಶಾರವರು. ಸರಿ ಮಮ್ಮಿ, ನೀವು ಭಾವನ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿ. ಈಗ ಅಕ್ಕ ಬರೋದು ತುಂಬ ಇಂಪಾರ್ಟೆಂಟ್ ಎಂದಳು.
ಅದನ್ನೇ ನಾನು ಇವಳಿಗೆ ಹೇಳ್ತಿದ್ದೆ ಎಂದ ಗೋಪಿನಾಥ್ರವರು ಮೊಬೈಲ್ ಹಿಡಿದು ಅಲ್ಲಿಂದ ಹೊರಟರು. ಎಲ್ಲೋ ಏನೂ ಸರಿಯಿಲ್ಲ. ಮದುವೆಯಾಗಿ 1 ವಾರದೊಳಗೆ ಅಕ್ಕನನ್ನು ಕರ್ಕೊಂಡು ಯಾವುದೋ ಊರಿಗೆ ಹೊರಟರು ಭಾವ. ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡ್ತಾರೆ ಅನ್ನೋ ನೆಪದಲ್ಲಿ ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಭಾವ ಕಾಲ್ ಮಾಡಿದ್ರು. ಅವರೊಬ್ಬರೇ ಮಾತಾಡಿದ್ದಾರೆ ಹೊರತು ಅಕ್ಕ ಮಮ್ಮಿ ಪಪ್ಪ ಜೊತೆ ಮಾತಾಡಲಿಲ್ಲ. ಇದರ ಹಿಂದಿನ ರಹಸ್ಯವೇನು ಎಂದುಕೊಂಡವಳೆ ಏನೋ ಹೊಳೆದವಳಂತೆ. ಮಮ್ಮಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಎಂದು ಆಶಾರವರಿಗೆ ತಿಳಿಸಿ ಅಲ್ಲಿಂದ ಹೊರಟಳು. ಮುಂದುವರೆಯುವುದು